ಎಲ್ರಿಗೂ ನಮಸ್ಕಾರ. ಈ ಆಷಾಢ ಕಳೀತಿದ್ದಂಗೆ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವ. ಶ್ರಾವಣದಲ್ಲಿ ಮೊದಲನೇ ಹಬ್ಬ ನಾಗರ ಪಂಚಮಿ. ಈ ನಾಗರ ಪಂಚಮಿಗೆ ಮಾಡುವ ವಿಶೇಷ ಅಡುಗೆ ಅಂದರೆ ಅರಿಶಿನ ಎಲೆಯ ಕಡುಬು ಅಥವಾ ಪಾತೋಳಿ ಅಂತ ಕರೀತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಇದನ್ನು ತೋರಿಸ್ಕೊಡ್ತೇನೆ. ಮೊದಲಿಗೆ ಹಸಿ ಕಾಯಿನ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡಿದ್ದೀನಿ. ನಂತರ ಅದಕ್ಕೆ ಸಿಹಿ ನೋಡಿಬಿಟ್ಟು ಎಷ್ಟು ಅಂತ ಬೆಲ್ಲನ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಏಲಕ್ಕಿ ಪುಡಿನ ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಒಳಗಡೆ ಫಿಲ್ಲಿಂಗ್ ಮಾಡೋದಕ್ಕೆ ಹೂರಣ ರೆಡಿಯಾಗಿದೆ. ನಂತರ ಹಿಟ್ಟನ್ನು ಕಲಿಸ್ಕೊಳ್ಳೋಣ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಈ ರೀತಿ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಇರಬೇಕು ಹಿಟ್ಟು. ನೋಡಿ, ಈ ರೀತಿ. ನಂತರ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಸ್ಟ್ಯಾಂಡನ್ನು ಇಡ್ತಾ ಇದ್ದೇನೆ. ಅರಿಶಿನ ಎಲೆನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನಾವು ಮೊದಲೇ ತಯಾರಿಸಿಟ್ಟ ಗೋಧಿ ಹಿಟ್ಟಿನ ಮಿಶ್ರಣನ ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಕೆಲವರು ಗಟ್ಟಿ ಹಿಟ್ಟು ಕೂಡ ಕಲಿಸ್ಕೊಳ್ತಾರೆ, ಆ ರೀತಿ ಕೂಡ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಇದೇ ರೀತಿ ಮಾಡೋದು. ನಂತರ ಮೊದಲೇ ಮಾಡಿಟ್ಟ ಕಾಯಿಯ ಮಿಶ್ರಣ ಏನಿದೆಯಲ್ವ ಅದನ್ನು ಹಾಕಿಬಿಟ್ಟು ಈ ರೀತಿ ನಾನು ಮಡಿಸ್ಕೊಳ್ತಾ ಇದ್ದೇನೆ. ಎಲೆಗಳು ಸಣ್ಣ ಇರೋದ್ರಿಂದ ನಾನು ಈ ರೀತಿ ಮಡಿಸ್ಕೊಳ್ತಾ ಇದ್ದೇನೆ. ಎಲೆ ಚೆನ್ನಾಗಿ ಅಗಲ ಇದ್ದರೆ ಈ ಥರ ಉದ್ದನಾಗಿ ಮಿಡಲಲ್ಲಿ ಫೋಲ್ಡ್ ಮಾಡಿಬಿಟ್ಟು ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ಎಲೆಯನ್ನು ಕೂಡ ಫಿಲ್ ಮಾಡ್ಕೊಳ್ತೇನೆ. ತುಂಬಾ ಚೆನ್ನಾಗಿರುತ್ತೆ ಈ ಕಡುಬು. ಕೆಲವರು ಅಕ್ಕಿ ಹಿಟ್ಟು, ರವೆ, ಮೈದಾ ಉಪಯೋಗಿಸಿ ಮಾಡ್ತಾರೆ, ಹಾಗೂ ಕೂಡ ಮಾಡ್ಬೋದು. ನಾವು ಇದೇ ರೀತಿ ಮಾಡೋದು. ವರ್ಷಕ್ಕೊಂದ್ಸಲ ಮಾಡೋದಲ್ವ ಈ ಸಿಹಿ ತಿಂಡಿ. ನನಗಂತೂ ತುಂಬಾ ಇಷ್ಟ ಇದು. ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಬಿಸಿಯಾಗಿದೆ. ಎಲ್ಲ ಕಡುಬನ್ನು ನಾನು ಬೇಯಿಸೋದಕ್ಕೆ ಇಡ್ತೇನೆ. ನೋಡಿ, ಚೆನ್ನಾಗಿ ಬೆಂದಿದೆ. 15ರಿಂದ 20 ನಿಮಿಷ ನಾನು ಒಳ್ಳೆ ರೀತಿ ಬೇಯಿಸಿದ್ದೇನೆ. ಸೂಪರಾದ ಅರಿಶಿನ ಎಲೆ ಕಡುಬು ರೆಡಿಯಾಗಿದೆ. ನೋಡಿ, ನೀವು ಇದೇ ರೀತಿ ಮಾಡಿ ನಾಗರ ಪಂಚಮಿಗೆ ದೇವರಿಗೆ ನೈವೇದ್ಯನ ಇಡ್ಬೋದು. ಈ ರೀತಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಎಲೆನ ಬಿಡಿಸ್ಲಿಕ್ಕೆ ಆಗ್ತಾ ಇದೆಯಲ್ವಾ. ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ. ಕಡುಬು ಸ್ವಲ್ಪ ತಣ್ಣಗಾದ ಮೇಲೆ ಎಲೆನ ಬಿಡಿಸೋದಕ್ಕೆ ಟ್ರೈ ಮಾಡಿ. ಅದು ಏನಾದರೂ ಬಿಸಿ ಇದ್ದರೆ ತೆಗೆಯೋದಕ್ಕೆ ಅಷ್ಟೊಂದೇನು ಚೆನ್ನಾಗಿ ಬರಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ.